ನವಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯ ಸಮಿತಿ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂಎಚ್ ರಾಮಾಂಜನಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿ ಮತ್ತು ಅಭಿನಂದನಾ ಸಮಾರಂಭವನ್ನು ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ವಿಜಯಲಕ್ಷ್ಮಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಕೋಲಾರ ಜಿಲ್ಲೆ ಗಡಿ ಜಿಲ್ಲೆಯಾಗಿದ್ದು ಒಂದ್ ಕಡೆ ಎನ್ನಡ ಇನ್ನೊಂದು ಕಡೆ ಎಕ್ಕಡ ಇರುವಂತಹ ಜಾಗದಲ್ಲಿ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸುವುದೇ ದೊಡ್ಡ ಕೆಲಸವಾಗಿದೆ. ಆದರೆ ಇಂತಹ ಗಡಿ ಭಾಗದಲ್ಲಿ ಹಲವಾರು ಸಂಘಟನೆಗಳಿದ್ದು ಎಲ್ಲಾ ಸಂಘಟನೆಗಳು ಕನ್ನಡಕ್ಕಾಗಿ ಹೋರಾಟ ಮಾಡುತ್ತಿವೆ ಎಂದರು. ಸಂಘಟನೆಗಳು ಕಾರ್ಯನಿರ್ವಹಿಸಬೇಕಾದ್ರೆ ಹಲವು ಸಮಸ್ಯೆಗಳು ಎದುರಾಗ್ತಾ ಇದ್ದು ಅದನ್ನು ನಿಭಾಯಿಸಿಕೊಂಡು ಹೋಗುವುದೇ ದೊಡ್ಡ ಸವಾಲಾಗಿದ್ದು, ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೆಲಸಗಳು ಮಾಡಲು ಮುಂದೆ ಹೋದರೆ ನಮ್ಮ ಕಾಲು ಎಳೆಯುವ ಅವಕಾಶವಾದಿಗಳಿರ್ತಾರೆ. ತುಂಬಾ ಎಚ್ಚರಿಕೆಯಿಂದ ಇರಬೇಕು ಎಂದರು. ಉತ್ತಮ ಸಮಾಜ ನಿರ್ಮಾಣ ಮಾಡುವುದು ಸಂಘಟನೆಯ ಉದ್ದೇಶವಾಗಬೇಕು. ಎಲ್ಲಿ ಅನ್ಯಾಯಗಳಾದರೂ ಕೂಡ ಅದನ್ನು ಖಂಡಿಸಿ ಹೋರಾಟದ ಮೂಲಕ ನ್ಯಾಯ ಒದಗಿಸಿಕೊಡುವುದೇ ಸಂಘಟನೆಯ ಉದ್ದೇಶವಾಗಿರಬೇಕು. ಆಗ ಮಾತ್ರ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿರುವ ಪರಿಚಾರಕರಿಗೆ ಕರ್ನಾಟಕ ಸ್ವಾಭಿಮಾನ ವೇದಿಕೆ ವತಿಯಿಂದ ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಜವಾಬ್ದಾರಿಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಕೊಂಡ ರಾಜನಹಳ್ಳಿ ಮಂಜುಳಾರವರು ನಿರೂಪಣೆ ಮಾಡಿದರು. ಯುವ ಘಟಕದ ಅಧ್ಯಕ್ಷರಾದ ಚೈತ್ರ, ರಾಜ್ಯ ಉಪಾಧ್ಯಕ್ಷ ವಿಜಯಕುಮಾರ್, ರಾಜ್ಯ ಕಾರ್ಯದರ್ಶಿ ರಾಜಣ್ಣ, ಕಾರ್ಮಿಕ ಘಟಕ ಮಹಿಳಾ ಅಧ್ಯಕ್ಷ ಎಲ್ಎನ್ ಮಂಜುಳಾ, ನವೀನ್ ಇನ್ನು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನವ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ವತಿಯಿಂದ ಕನ್ನಡ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಪುರಸ್ಕಾರವನ್ನು ಅವರು ಸ್ವೀಕರಿಸ್ತಾರೆ ಅಂತಂದ್ರೆ ಅವರ ಸೇವೆ ಬಹಳ ಮಹತ್ತರವಾದದ್ದು. ಹಾಗಾಗಿ ಅವರಿಗೆ ನಾವು ಪ್ರೀತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಚಪ್ಪಾಳೆಯನ್ನ ನೀಡಿ ಅಭಿನಂದಿಸಿದ್ರೆ ಖಂಡಿತ ಅವರ ಸೇವೆ ಮತ್ತಷ್ಟು ನಮಗೆ ಸಲ್ಲುತ್ತೆ ಅಂತ ಹೇಳಿ ಆಶಿಸ್ತಾ ಅವರಿಗೆ ಎಲ್ಲರ ಪರವಾಗಿ ವೇದಿಕೆ ಪರವಾಗಿ ಅಭಿನಂದನೆ. ನಮ್ಮ ಚಿಕ್ಕಬಳ್ಳಾಪುರ ಗಡಿಭಾಗ, ನಮ್ಮ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗಡಿಭಾಗ, ಆ ಒಂದು ಗಡಿಭಾಗದಲ್ಲಿ ಯುವ ಘಟಕ ಜಿಲ್ಲಾಧ್ಯಕ್ಷರಾಗಿ ಯುವ ಮಿತ್ರರನ್ನು ಆಯ್ಕೆ ಮಾಡಿದ್ದೇವೆ. ಆ ಒಂದು ವಿನಂತಿಸ್ತಾ ಇದ್ದೇವೆ. ನಮ್ಮ ಕೋಲಾರ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಹೆಚ್ಚಿನ ಕನ್ನಡದ ಸೇವೆಯಲ್ಲಿ ವಿಶೇಷವಾಗಿ ಕಲೆ ಮತ್ತು ಸಂಸ್ಕೃತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂತಹ ವಿಜಯಲಕ್ಷ್ಮಿ ಮೇಡಮ್ ಅವ್ರನ್ನ ಈ ದಿನ ನಮ್ಮ ನವ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ವತಿಯಿಂದ ತಮ್ಮ ಮೇಡಮ್ ಅವ್ರಿಗೆ ನಮ್ಮೆಲ್ಲರ ಒಂದು ಪ್ರೀತಿಪೂರ್ವಕ ಕನ್ನಡದ ಚಪ್ಪಾಳೆಯನ್ನ ನೀಡಿ ಅಭಿನಂದನೆಗಳನ್ನ ಅವರಿಗೆ ಸಲ್ಲಿಸೋಣ. ಶುರು ಇದ್ಮೇಲೆ ಮಾಡ್ತಾರೆ, ಅದೊಂದು ಕಾಳಜಿ ಇದೆ ಅವ್ರಿಗೊಂಥರ. ಅದರಲ್ಲೂ ವಿಶೇಷವಾಗಿ ಕನ್ನಡದ ಕಾರ್ಯಕ್ರಮಗಳ ವಿಶೇಷ ಕಾಳಜಿ ಇದೆ ಶಿವಗೆ. ಸರನು ಇದಾರೆ, ಇಬ್ರು ಶೇರ್ ಮಾಡ್ಕೊಳ್ತೀರಲ್ಲ ಪುಟ್ಟ ಸರ್? ಸರ್ ಹೊಗಳಿಕೆ ಏನು ಖಂಡಿತ ಅಲ್ಲ, ಅವರ ಸೇವೆ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಅವರನ್ನ ಶ್ಲಾಘಿಸಿ ನಾವು ಮಾತಾಡೋದ್ರಲ್ಲಿ ಅರ್ಥ ಇದೆ ಅಂತ ಹೇಳಿ ಭಾವಿಸಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮೆಲ್ಲರ ಒಂದು ಚಪ್ಪಾಳೆಯ ಮುಖಾಂತರ ಅವರಿಗೆ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸೋಣ. ಒಂದು ಕ್ಷೇತ್ರದಲ್ಲಿ ಈ ಒಂದು ರಾಜ್ಯಕ್ಕೆ ಸಂದೇಶ ಕೊಟ್ಟಿದ್ದರೋ ಹಂತವನ್ನ ನಾವು ಇವತ್ತು ನಮ್ಮ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯ ಸಮಿತಿ ವತಿಯಿಂದ ಅವರನ್ನು ಗುರುತಿಸುವಂತಹ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಮತ್ತು ಕಾಳಜಿ ಇದೆ ಅಲ್ವಾ, ಕನ್ನಡವನ್ನ ಬೆಳೆಸಬೇಕು ಅಂತ. ಹಾಗೆ
ಈ ನಾಡು ನುಡಿ ನೆಲಕ್ಕಾಗಿ ಅನೇಕರು ತ್ಯಾಗ ಬಲಿದಾನಗಳನ್ನ ಮಾಡಿದ್ದಾರೆ. ಈಗ ನಾವೆಲ್ಲರೂ ಅವರ ಭಾಗವಾಗಿ ಅವರನ್ನು ಅಟ್ಲೀಸ್ಟ್ ಒಂದು ಸಣ್ಣ ಪ್ರಯತ್ನವಾದ್ರೂ ನಾವು ಮಾಡ್ತಿದ್ದೇವಲ್ವಾ, ಅದರ ಭಾಗನೇ ಅವರು ಹಂಚ್ಕೊಂಡಿದ್ದಂಥದ್ದು. ಹಾಗೆ ಎಲ್ಲರ ಭಾವನೆಗಳು ಹಾಗೆ ಇಲ್ಲಿ ಸಮಯ ಇಲ್ಲದೆ ಇರೋದ್ರಿಂದ ಒಬ್ಬೊಬ್ಬರನ್ನು ಮಾತಾಡಕ್ಕಾಗೋದಿಲ್ಲ. ಆದ್ರೆ ಮಾತನಾಡದೆ ಹೋದ್ರು ನಿಮ್ಮ ಕೆಲಸವನ್ನ ಗುರುತಿಸಿ ನಿಮ್ಮ ಕಾಯಕಕ್ಕೆ ಗೌರವವನ್ನ ಸಲ್ಲಿಸ್ತಕ್ಕಂಥದ್ದೇ ಈ ಪ್ರಶಸ್ತಿ ಪ್ರದಾನವನ್ನ ನಮ್ಮ ರಾಮಾಂಜನಪ್ಪ ಸರ್ ಅವರು ಹಾಕೊಂಡಿರ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಕೊಡ್ತಕ್ಕಂತಹ ಗೌರವ ಇದೆಯಲ್ಲ, ಅದು ನಿಮ್ಮ ಇಡೀ ವರ್ಷಕ್ಕಾಗುವಷ್ಟು ಒಂದು ಶಕ್ತಿ ತುಂಬುತ್ತೆ. ನಾನು ಇನ್ನೊಂದಷ್ಟು ಕೆಲಸ ಮಾಡ್ಬೇಕು ಅಂತ ಬರೀ ಖುಷಿ ಅಷ್ಟೇ ಅಲ್ಲ, ಜವಾಬ್ದಾರಿ ಬೇರೆ ಅಲ್ವಾ. ಹಾಗಾಗಿ ಮೇಡಮ್ ಅವ್ರು ನಿಮ್ಮೆಲ್ಲರನ್ನ ಅಭಿನಂದಿಸಿ ಒಳ್ಳೆ ಸಂದೇಶವನ್ನ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಮೇಡಮ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಕೋಲಾರದ ಕನ್ನಡದ ಚಪ್ಪಾಳೆಯನ್ನ ಕೊಟ್ಟು ಅವ್ರಿಗೆ ಧನ್ಯವಾದಗಳು. ಯಾಕಂದ್ರೆ ಮಾತು ಬೇಜಾರಾಯ್ತಾ ಅಂತ ಕೇಳಿದ್ರಲ್ವಾ, ಬೇಜಾರಲ್ಲ, ಬಹಳ ಖುಷಿ ಆಗಿದೆ ನಮ್ಮೆಲ್ಲರಿಗೂ. ಥ್ಯಾಂಕ್ ಯು ಮ್ಯಾಮ್. ಹಾಗೆ ನಮ್ಮ ಭಾರತಿ ಗೌಡ ಮೇಡಮ್ ಅವರು ಒಂದೆರಡು ಮಾತನ್ನ ಹಂಚ್ಕೊಳ್ಳೋರಿದ್ದಾರೆ. ಮೇಡಮ್ ಪ್ಲೀಸ್. ನಮ್ಮ ಸರ್ ಅವರು ಬಹಳ ಉತ್ಸಾಹ ಇದೆ ಮಾತಾಡ್ಬೇಕು ಅಂತ. ಈಗ ಅಭಿನಂದನಾ ಕಾರ್ಯಕ್ರಮ ಏನ್ ಪ್ರಶಸ್ತಿ ಪುರಸ್ಕಾರ ಆದ್ಮೇಲೆ ಆ ಪುರಸ್ಕೃತರನ್ನ ಉದ್ದೇಶಿಸಿ ಸರ್ ಅವರು ಆಮೇಲೆ ಮಾತನಾಡೋರಿದ್ದಾರೆ. ಈಗ ಭಾರತಿ ಮೇಡಮ್ ಅಂತ ಹೇಳ್ತಿದ್ದೀರಾ. ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆಯ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲರಿಗೂ ಮೊದಲನೇದಾಗಿ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ಹಾಗೆ ಮೊದಲನೇದಾಗಿ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಾಮಾಂಜನಪ್ಪ ಸರ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ನೋಡಿ ಎಷ್ಟು ಜನ ಬಂದು ಸೇರಿದ್ದಾರೆ ಇಲ್ಲಿ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್ ಇದನ್ನ. ಅದರಲ್ಲಿ ನಮ್ಮ ಹೆಣ್ಮಕ್ಳು ಮೇಡಮ್ ಅವ್ರು ಹೇಳ್ದಂಗೆ ಹೆಣ್ಮಕ್ಳನ್ನ ನೋಡಿದ್ರೆ ಖುಷಿ ಆಗ್ತಾ ಇದೆ ಅಲ್ವಾ. ಎಷ್ಟು ಜನ ಹೆಣ್ಮಕ್ಳಿದೀವಿ ಇಲ್ಲಿ ನೋಡಿ, ಎಷ್ಟು ಜನ ಹೆಣ್ಮಕ್ಳಿದೀವಿ. ಭಾನುವಾರ ಗಂಡಸರು ಬರೋದಂತೂ ಸಹಜ, ಎಲ್ಲೇ ಹೋದ್ರು ಬರ್ತಾರೆ. ಆದ್ರೆ ಹೆಣ್ಮಕ್ಳು ಬರೋದು ಕಷ್ಟ ಅಲ್ವಾ. ಅವರಿಗೆ ಮನೆಯಲ್ಲಿ ಎಷ್ಟೋ ತೊಂದರೆಗಳಿರುತ್ತೆ. ಮನೆಯಲ್ಲಿ ಗಂಡನ ಬಿಟ್ಟು ಮಕ್ಕಳನ್ನ ಬಿಟ್ಟು ಅದ್ರ ಜೊತೆಗೆ ನಮ್ಮ ಕರ್ನಾಟಕಕ್ಕಾಗಿ ಕನ್ನಡ ಪರವಾಗಿ ಕೆಲಸ ಮಾಡ್ಬೇಕು ಅಂತ ಒಂದು ದಿಟ್ಟ ಆ ಯೋಚನೆಯಿಂದ ಇಲ್ಲಿವರೆಗೂ ಬಂದಿದ್ದೀರಾ. ಬಂದು ಇವತ್ತು ಪ್ರಶಸ್ತಿ ಪುರಸ್ಕೃತರಿಗೆ ನೀವು ಅರ್ಹರಾಗಿದ್ದೀರಾ ಅಂತಂದ್ರೆ ಅದೇ ಒಂದು ದೊಡ್ಡ ಹೆಮ್ಮೆಯ ವಿಚಾರ ನನಗಂತೂ. ಮತ್ತು ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಎಲ್ಲ ದಾಹದಿಂದ ಬರ್ತಾರೆ ಕೆಲಸ ಮಾಡ್ಲಿಕ್ಕೆ ಅಂತ. ಅದನ್ನ ಬಿಟ್ಟು ಫಸ್ಟ್ ರಾಜ್ಯಕ್ಕೋಸ್ಕರ, ನಮ್ಮ ರಾಜ್ಯದ ಜನತೆಗೋಸ್ಕರ ಕೆಲಸ ಮಾಡೋಣ, ನಿಷ್ಠೆಯಿಂದ ಕೆಲಸ ಮಾಡೋಣ. ಮೊದಲು ನನಗೆ ಆ ಪೋಸ್ಟೇ ಬೇಕು, ಈ ಪೋಸ್ಟೇ ಬೇಕು ಅಂತ ಹಠ ಮಾಡೋರನ್ನ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಪೋಸ್ಟಿನ ದಾಹವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂತ ನಾನು ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅಷ್ಟೇ. ಮೊದಲು ಜನರಿಗೋಸ್ಕರ ಕೆಲಸ ಮಾಡೋಣ, ಅದಾದ ನಂತರ ಅಧಿಕಾರ ಅನ್ನೋದು ತಾನೇ ಬರುತ್ತೆ ಅಲ್ವಾ. ಇಲ್ಲಿ ನಮ್ಮ ಸ್ವಾಭಿಮಾನ ವೇದಿಕೆಗೆ ನಾವು ಫಸ್ಟ್ ಸೇರ್ಕೊಂಡಿರೋ ಉದ್ದೇಶನೇ ಜನರಿಗೋಸ್ಕರ ನಾವೇನಾದ್ರೂ ನಮ್ಮ ಒಂದು ಕೆಲಸವನ್ನ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಬೇರೆ ಯಾವ್ದಾದ್ರು ಉದ್ದೇಶಕ್ಕೋಸ್ಕರ ಸೇರ್ಕೊಂಡಿದೀವ ಇಲ್ಲಿ? ಹೇಳಿ, ನೀವ್ ಹೇಳ್ಬೇಕು. ಮೊದಲನೇದಾಗಿ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆಯಿಂದ ನಿಮಗೆ ಆಹ್ವಾನ ಬಂದಾಗ ನೀವು ಯಾತಕ್ಕೋಸ್ಕರ ಈ ಆಹ್ವಾನವನ್ನ ಸ್ವೀಕಾರ ಮಾಡಿದ್ರಿ? ಪಬ್ಲಿಕ್ ಮಾತಾಡಿ ಪ್ಲೀಸ್ ಸರ್. ಹೇಳಿ ಪ್ಲೀಸ್. ನಾವು ಹೇಳಿದ್ರೆ ಬಹಳ ಜನಕ್ಕೆ ತಾವು ಹೇಳಿದ್ರೆ ಒಂದು ಅಧಿಕಾರದ ದಾಹ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಕೇಳಿ. ನಮ್ಮ ಅಧ್ಯಕ್ಷರು ಹೇಳಿದಂಗೆ ಯಾರು ಅಧ್ಯಕ್ಷರಾಗಿರ್ತಾರೆ ಅವರು ಮತ್ತೆ ಅವ್ರ ಜೊತೆ ಎಷ್ಟು ಜನ ಅದ್ರ ಬಗ್ಗೆ ಸೇರಿಸ್ಕೊಂಡು ನಾವು ಕೆಲಸ ಮಾಡ್ತೀವಿ, ಅವ್ರು ಫಸ್ಟ್ ಕಂಡುಹಿಡಿಬೇಕು ಇವ್ರು ಕೆಲಸ ಮಾಡ್ತಾರ ಮಾಡಲ್ವಾ ಅಂತ. ಯಾಕಂದ್ರೆ ಬಹಳ ಜನ ಬಹಳ ಮನಸ್ಸಿಂದ ಕೆಲಸ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್. ಬಹಳ ಇಲ್ಲಿ ಬಂದಿರುವಂತ ಎಲ್ಲರನ್ನು ಯಾವುದೋ ಒಂದು ಉದ್ದೇಶದಿಂದ ಮಾತ್ರ ನಾವು ಬಂದಿದ್ದೀವಿ. ಯಾವುದೇ ಅಧಿಕಾರ ದಾಹದಿಂದ ಅಲ್ಲ, ಹಣ ಸಂಪಾದನೆ ಮಾಡ್ಬಿಡ್ತೀವಿ ಸ್ವಾಭಿಮಾನ ವೇದಿಕೆಗೆ ಬಂದ ತಕ್ಷಣ ಅನ್ನೋ ಒಂದು ಇದರಿಂದ ಅಲ್ಲ. ಯಾವ ಉದ್ದೇಶಕ್ಕಾಗಿ ಬಂದಿದ್ದೀವೋ ಆ ಉದ್ದೇಶದ ಪರವಾಗಿ ಕೆಲಸ ಮಾಡೋಣ. ಕನ್ನಡ ಜನಗಳಿಗೋಸ್ಕರ ಕೆಲಸ ಮಾಡೋಣ, ಕನ್ನಡ ನೆಲಕ್ಕೋಸ್ಕರ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಂದ ನಿಮ್ಗೆ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಅಂಡ್ ನಾನು ಮಹಿಳೆಯಾಗಿ ನಾನಂತೂ ಟುಡೇ ಐ ಥಿಂಕ್ ಇಟ್ಸ್ ಬಹಳ ಖುಷಿ ಆಗುತ್ತೆ ಎಲ್ಲಾ ಮಹಿಳೆಯನ್ನ ನೋಡ್ಲಿಕ್ಕೆ.
ಮತ್ತೆ ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಾಜ್ಯ ಪ್ರಶಸ್ತಿ ಪುರಸ್ಕಾರಕ್ಕೆ ಸೆಲೆಕ್ಟ್ ಆಗಿರುವಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ರಾಜ್ಯ ಸಂಘಟ ಸಂಚಾಲಕರಾಗಿ ನೂತನವಾಗಿ ಆಯ್ಕೆಯಾಗಿದ್ದಾರೆ ಭಾರತೀಗೌಡರು. ಅವರು ಸಹ ವೇದಿಕೆ ಮೇಲೆ ನಾನು ಮೊದಲೇ ಹೇಳಿದಾಗೆ ಕರ್ನಾಟಕ ರಾಜ್ಯದ ನಮ್ಮ ಕೋಲಾರ ಜಿಲ್ಲೆ ಗಡಿಭಾಗ, ಈ ಗಡಿಭಾಗದಲ್ಲಿ ಒಂದು ಕನ್ನಡದ ಕಂಪು ಬೆಳೆಸಬೇಕು, ಉಳಿಸಬೇಕು. ಮತ್ತೆ ನಮ್ಮ ರಾಜ್ಯಾದ್ಯಂತ ಕನ್ನಡಕ್ಕಾಗಿ ಯಾರು ಪ್ರಾಮಾಣಿಕವಾಗಿ ಸ್ವಾಭಿಮಾನವಾಗಿ ಧ್ವನಿ ಎತ್ತಿದ್ರು ಮತ್ತು ಹಲವಾರು ಕಾರ್ಯಕ್ರಮ ಮಾಡ್ತಿದ್ರು ಅಂತ ಒಂದು ಗಣ್ಯರನ್ನ ಇವತ್ತು ಗಡಿಭಾಗದಲ್ಲಿ ನಾವು ಗುರುಸಬೇಕು ಅಂತೇಳಿ ಇವತ್ತೇನು ನಮ್ಮ ಕೋಲಾರದ ಪತ್ರಿಕಾ ಭವನದಲ್ಲಿ ರಾಜ್ಯಾದ್ಯಂತ ಆಯ್ಕೆ ಸಮಿತಿಯಲ್ಲಿ ಆಯ್ಕೆಯಾದಂತ ಎಲ್ಲರನ್ನು ರಾಜ್ಯ ಪ್ರಶಸ್ತಿಯನ್ನು ನೀಡಲು ಇವತ್ತು ನಾವು ಈ ವೇದಿಕೆಯನ್ನು ಕರೆದಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಮತ್ತು ವೇದಿಕೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಬೆಂಬಲವಾಗಿದ್ದಾರೆ. ಎಲ್ಲರಿಗೂ ನಾನು ಶುಭಾಶಯ ಕೋರುತ್ತಾ ಈ ಆಯ್ಕೆ ಸಮಿತಿಯಲ್ಲಿ ಆಯ್ಕೆಯಾಗಿ ಬಂದಿರುವಂತಹ ಎಲ್ಲ ಗಣ್ಯರಿಗೂ